ನೀವೆಲ್ಲ ನೂರಾರು ಸಂಘಟನೆಯ ಹಿರಿಯರು, ಮುಖಂಡರು, ವಿಚಾರವಂತರು ಎಲ್ಲರೂ ಇದ್ದೀರಾ. ಸಾವಿರಾರು ಜನ ನೀವು ರೀಚ್ ಮಾಡ್ತಾ 10,000. ನಾವು ಹೊಸ ಸಂಘಟನೆ ಕಟ್ತಾ ಇಲ್ಲ. ನಾವೇನಾದರೂ ಬದಲಾವಣೆ, ಶಾಶ್ವತವಾದ ಪರಿಹಾರ ಆಗಬೇಕು. ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗಬಾರ್ದು ಅಂದರೆ ನಮಗೆ ರಾಜಕೀಯ ಪರ್ಯಾಯ ಮಾತ್ರ ನಮಗೆ ಪರಿಹಾರ. ಸೊ ಆ ಕಾರಣ ಮಾಡಬೇಕು ಅಂದರೆ ನಮಗೆ ಕ್ಯಾಂಡಿಡೇಟ್ಸ್ ಬೇಕು, ಅಭ್ಯರ್ಥಿಗಳು ಬೇಕು. ಅಭ್ಯರ್ಥಿಗಳಂದರೆ 5 ಅವಶ್ಯಕತೆಯನ್ನು ಮೇನ್ ಅಭ್ಯರ್ಥಿಗಳು ಬೇಕು. 1, ಸಿದ್ಧಾಂತದ ಮೇಲೆ ನಂಬಿಕೆ. ನಿಮಗೆ ಬಲಪಂಥಿ ಹಿಂದುತ್ವ ಬೇಕು ಅಂದರೆ ನೀವು ಅಲ್ಲಿ ಪಕ್ಷಗಳಿದೆ. ಮಧ್ಯಪಂಥ ಯಥಾಸ್ಥಿತಿ ಅಂದರೆ ಅಲ್ಲೂ ಕೂಡ ಮನುವಾದ ಪಕ್ಷಗಳಿದೆ, ಎಡಪಂಥ ಪಕ್ಷಗಳಿದೆ. ಸಮಾಜ ಬೇಕು ಅಂದರೆ ನೀವು ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆ ಆಗಿರಿ, ನೀವು ನಮ್ಮ ಜೊತೆ ಸೇರಿ ನೀವು ನಮ್ಮವರೇ ಆಗ್ತೀರಾ. ಸೊ ಆ ಸಿದ್ಧಾಂತದ ಮೇಲೆ ನಂಬಿಕೆ. 2ನೇದು ಸ್ಥಳೀಯರಾಗಿರ್ಬೇಕು. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಲೋಕಲ್ಲಾಗಿ ನಿಮಗೆ ಪರಿಚಯ ಇರೋರು, ಅಲ್ಲೇ ಇರೋರು, ರೀಚ್ ಮಾಡೋರು ನಮ್ಗೆ ಆಗಬೇಕು. ಬೆಂಗಳೂರಿಂದ ಕರ್ಕೊಂಬಂದು ಅಲ್ಲಿ ಬೀದರ್ಗೆ ಸೇರಿಸೋದಲ್ಲ. ನಿಮ್ಮ ಹತ್ರ ಇರ್ಬೋದು, ಜನರ ಹತ್ರ ಒಂದು ಭಾವನಾತ್ಮಕ ಒಂದು ಸಂಪರ್ಕ ಇರೋರು ಭಾಳ ಮುಖ್ಯ. 3ನೇದು ಭಾಳ ಮುಖ್ಯ, ಸೇವಾ ಮನೋಭಾವ, ಸರ್ವಿಸ್ ಓರಿಯೆಂಟೆಡ್. ಸೇವೆಯಿಂದನೇ ನಮ್ಮ ವೋಟ್ ಕನ್ವರ್ಟ್ ಆಗುತ್ತೆ. ಸೇವೆ ಮಾಡಿದಷ್ಟು ಅವ್ರಿಗೆ ಅವಕಾಶ ಕೊಡಬೇಕು. ಅಂಥ ಸೇವಾ ಮನೋಭಾವ ನಾವು ಇಟ್ಟರೆ ಈ ವ್ಯಾಪಾರದ ಮನೋಭಾವ ಏನು ಆಡಳಿತ ವ್ಯವಸ್ಥೆ ಇದೆ ಅದನ್ನು ಪರಿಹಾರ ಮಾಡ್ಬೋದು. 4ನೇದು ಒಂದು ಪ್ರಾಮಾಣಿಕ ಹಿನ್ನೆಲೆ, ಬೇಡದಿರೋ ಕೇಸ್ಗಳು ಬೇಡ. ಮತ್ತು 5ನೇದು ಆರ್ಥಿಕ ಭದ್ರತೆ ಒಂದು ಮಟ್ಟಕ್ಕೆ ಇರಬೇಕು. ನಾವಿವತ್ತು ಪಾರ್ಟಿ ಫಂಡ್ ಅಂತ ಕೊಡೋಕ್ಕಾಗಲ್ಲ. ಪಾರ್ಟಿ ನಡೆಸೋಕ್ಕೆ ಎಷ್ಟು ಮಾಡುತ್ತೋ ನಾವು ನೋಡ್ತೀವಿ. ಬಟ್ ನಮ್ಮ ಕ್ಷೇತ್ರಗಳಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಓಡಾಡೋಕ್ಕೆ, ಕೆಲಸ ಮಾಡೋಕ್ಕೆ, ರೀಚ್ ಮಾಡೋಕ್ಕೆ ಬೇಸಿಕ್ ಆದ ಒಂದು ಫಂಡಿಂಗ್ ಇರಬೇಕು. ಆ ಕ್ಯಾಂಡಿಡೇಟ್ಸು ನಿಮ್ಗೆ ಇಲ್ಲೇ ಇರ್ತೀವಿ, ಎಷ್ಟೋ ಜನ ನಿಮ್ಮ ಪರಿಚಯ ಇರೋರು, ನಿಮಗೆ ಗೊತ್ತಿರೋ, ನಾವೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರನ್ನ ಪುಷ್ ಮಾಡಿದ್ರೆ, ಅವ್ರಿಗೆ ಜನರ ಹತ್ರ ತಲುಪಿಸಿದ್ರೆ ನಾವು ವೋಟ್ ಶೇರ್ ತರ್ಬೋದು, ನಾವು ಪರಿವರ್ತನೆ ಆಗೋ ಸಾಧ್ಯತೆಗಳಿರುತ್ತೆ. ನಾನೇನು ಮಾಡ್ತೀನಿ, ನಮಗೆ ಕಾಂಶಿರಾಮ್ಜಿ ನಮ್ಮ ಮಾದರಿ ಅಂದಾಗ ಅವ್ರ ಥರ ಕೆಲಸದಲ್ಲಿ ಖಂಡಿತ ನಾವು ಮುಂದೆ ಇರ್ತೀವಿ, ಅಧಿಕಾರದಲ್ಲಿ ಹಿಂದೆ ಇರೋದು. ನಾವು ಯಾವ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಯಾವ MLA ಆಗಲ್ಲ, ಯಾವ ಮಿನಿಸ್ಟರ್ ಆಗಲ್ಲ, ಯಾವ MP ಆಗಲ್ಲ. ನಮಗೇನು ಬೇಕು ಅಂದರೆ ಒಂದು ಪಾಲಿಟ್ ಬ್ಯೂರೋ ಅನ್ನೋದು ಬೇಕು. ಹೆಂಗೆ BJPಗೆ ಒಂದು RSS ಇದೆಯೋ, STPIಗೆ ಒಂದು PFI ಇತ್ತು, ಕಮ್ಯುನಿಸ್ಟ್ ಪಾರ್ಟಿಗೆ ಒಂದು ಪಾಲಿಟ್ ಬ್ಯೂರೋ ಇದೆಯೋ, ನಮ್ಮದೇ ಆದ ಒಂದು ಪಾಲಿಟ್ ಬ್ಯೂರೋ ಇತ್ತು. ನಾವು ಅಭ್ಯರ್ಥಿ ಆಯ್ಕೆ, ನೀತಿ ಯೋಜನೆ ನಿರ್ಧಾರ, ಆರ್ಥಿಕ ಪಾರದರ್ಶಕತೆ ಅಂತ ಉತ್ತಮ ರೀತಿ ಈ ಚಳುವಳಿನ ಮುಂದುವರಿಸೋದು ನಮ್ಮ ಉದ್ದೇಶ. ಇವಾಗಲೇ ನಾವು 200 ಮೇಲೆ ಸಮಾನತೆ ಸಭೆಗಳು ಮಾಡಿದ್ದೀವಿ, ಮತ್ತು ಇವಾಗ ರಾಜ್ಯ ಮಟ್ಟದ ಸಮಾನತೆ ಸಭೆ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ನಾವು 20ರಿಂದ 224 ಕಡೆನೂ ಕೂಡ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ರೆ, ನಿಮ್ಮೆಲ್ಲರ ಬೆಂಬಲ ಇದ್ದರೆ, ನೀವೆಲ್ಲ ನಮ್ಮ ಜೊತೆ ಶಕ್ತಿಯಾಗಿ ನಿಂತ್ಕೊತೀರಾ ಅಂದರೆ ನಾವು ಕ್ಯಾಂಡಿಡೇಟ್ ಹಾಕಿ ನಾವು ಫೈಟ್ ಮಾಡೋಣ. ನಾಪ್ಕಾಡ್ಕೊಳ್ಳಿ. ವೋಟ್ ಅನ್ನೋದು ಒಂದು ಭಾವನೆ. ಈ ಸಿದ್ಧಾಂತ, ಈ ಪಕ್ಷ, ಈ ಚಳುವಳಿ, ಈ ಅಭ್ಯರ್ಥಿ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ ಅಂತ ಒಂದು ಕನ್ವಿನ್ಸ್ ಆದರೆ ಎಲ್ಲರೂ ನಮ್ಮ ಜೊತೆ ರಸ್ತೆಗೆ ಬಂದು ಹೋರಾಟ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಅವ್ರು ನಮ್ಮ ಜೊತೆ ನಿಂತ್ಕೊತಾರೆ. 5 ವರ್ಷಕ್ಕೆ ಒಂದ್ಸರಿ ನಮ್ಮ ಜೊತೆ ವೋಟ್ ಹಾಕ್ತಾರೆ. ನಾವು ಪರಿವರ್ತನೆ ಸಾಧ್ಯ ಇದೆ. ಈ ಥರ ಪೊಲಿಟಿಕಲ್ ಪಾರ್ಟಿ ಸ್ಟ್ರಕ್ಚರ್ ಆಗುತ್ತೆ. ಪಾಲಿಟ್ ಬ್ಯೂರೋ, ರಾಜ್ಯ ಸಮಿತಿ, ತಾಲೂಕು ಸಮಿತಿಗಳು, ಹೋಬಳಿ ಸಮಿತಿಗಳು, ಗ್ರಾಮ ಸಮಿತಿಗಳು ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ. ಮತ್ತು ಈ ಥರ ಬೇರೆ ಬೇರೆ ವಿಭಾಗಗಳು ನಮ್ಗೆ ಬೇಕಾಗತ್ತೆ. ಕಾನೂನು ವಿಭಾಗ, ಆದಿವಾಸಿ, ದಲಿತರು, ಕಾರ್ಮಿಕ, ರೈತರ, ಮಾಧ್ಯಮ, ಮಹಿಳೆಯರು, ಅಲೆಮಾರಿ, OBC, ಧಾರ್ಮಿಕ ಅಲ್ಪಸಂಖ್ಯಾತರು, ಪರಿಸರ, ಕಲೆ, ಕ್ರೀಡೆ, ಎಲ್ಲ ಯುವಜನರು, ಎಲ್ಲ ರೀತಿಯ ವಿಭಾಗಗಳು ತಂದು ನಾವು ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಚಾರ ತಂದು ನಮ್ಮ ಕರ್ನಾಟಕ ಬೆಳೆಸೋದು ಭಾಳ ಮುಖ್ಯ. ಮತ್ತು ಈ ಮ್ಯಾಪ್ ನಮಗೆ ಭಾಳ ವಿಚಾರ ಹೇಳುತ್ತೆ. ಇದು 2020 ಕರ್ನಾಟಕದ ಪ್ರಸ್ತುತ ಆರ್ಥಿಕ ಭೌಗೋಳಿಕತೆಯ ಮ್ಯಾಪು. ಆವ್ರೇಜ್ ಸಂಬಳ ಎಷ್ಟು ಬರುತ್ತೆ ಒಂದು ವ್ಯಕ್ತಿಗೆ ಅಂದರೆ 2,20,000. ಜಾಸ್ತಿ ಇರೋದು ಏನು ಅಂದರೆ ಇಲ್ಲಿ ಡಾರ್ಕ್ ಹಸಿರು 5.5 ಲಕ್ಷ. 5.5 ಲಕ್ಷ ಬೆಂಗಳೂರಲ್ಲಿ ದುಡ್ಡಿರೋರು ಇದ್ದಾರೆ, ದುಡ್ಡು ಎಲ್ಲ ರೀತಿ ಅವ್ರಿಗೆ ಹೋಗ್ತಾ ಇದೆ, ಅಸಮಾನತೆ ಹೆಚ್ಚಾಗ್ತದೆ. ಪವರ್ ಸೆಂಟರ್, ಕಮರ್ಷಿಯಲ್ಲು, ಮತ್ತು ಅದು ನಮ್ಮ ರಾಜಧಾನಿ. ಆದರೆ ನೋಡಿ ಇಲ್ಲಿ ರೆಡ್ಡು, ಆರೆಂಜ್, ಯೆಲ್ಲೋ ನೋಡಿ 1 ಲಕ್ಷ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಚಾಮರಾಜನಗರ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ ಹಳೆ ಮೈಸೂರು, ಈ ಭಾಗಗಳಲ್ಲೇ ಎಲ್ಲ ರೀತಿ ರೆಡ್ಡು, ಯೆಲ್ಲೋ, ಆರೆಂಜ್ ಇದೆ. ಅಂದರೆ ಸಂಪನ್ಮೂಲಗಳು, ಬೇರೆ ಬೇರೆ ರಿಸೋರ್ಸು ತಲುಪ್ತಾ ಇಲ್ಲ. ಭಾಳ ರೀತಿ ಅನ್ಯಾಯ ಆಗ್ತಾ ಇದೆ. ನಾವೇನು ಮಾಡಬೇಕು ಅಂದರೆ ಈ ಥರ ಗಟ್ಟಿಯಾಗಿ ಈ ರೆಡ್ಡು, ಆರೆಂಜ್, ಯೆಲ್ಲೋ ಇಂದ ಚಳುವಳಿಗಳು ಗಟ್ಟಿಯಾಗಿ ಬಂದು ಇಲ್ಲಿ ಬೆಂಗಳೂರು ಮೇಲೆ ಪ್ರೆಷರ್ ಹಾಕಿ, ಬೆಂಗಳೂರಿನಲ್ಲಿ ಏನು ಸದಾಶಿವನಗರ, ಡಾಲರ್ಸ್ ಕಾಲೋನಿ, ಆ HSRಗೆ ಎಲ್ಲ ಬೆನಿಫಿಟ್ಸ್ ಹೋಗ್ತಾ ಇದೆಯೋ ಅದಂತಂದು ವಾಪಸ್ ನಾವು ಅಖಂಡ ಕರ್ನಾಟಕ ಬೆಳೆಸೋ ನಮ್ಮ ಉದ್ದೇಶ ಆಗಬೇಕು. ಎಲ್ಲ ಕಡೆ ಗ್ರೀನ್ ಮಾಡೋ ಉದ್ದೇಶ ಆಗಬೇಕು. ಅದನ್ನು ಮಾಡಬೇಕು ಅಂದರೆ ನಮಗೆ ಒಂದು ಪ್ರಾದೇಶಿಕ ಶಕ್ತಿ ಇರಬೇಕು, ಒಂದು ಕರ್ನಾಟಕ ಶಕ್ತಿ ಇರಬೇಕು. ಈ ಹಿಂದಿನ ಡೆಲ್ಲಿ ಪಕ್ಷಗಳಿಗೆ ನಮ್ಮನ್ನು ಬರೀ ಅಧಿಕಾರ ವಿಸ್ತರಣೆಗೋಸ್ಕರ ಬಳಸ್ತಾರೆ ಹೊರತು ನಮ್ಮ ಜನರ ಜೀವನಕ್ಕೆ ಯಾವುದೇ ರೀತಿ ಕಾಳಜಿ ಅವರು ವ್ಯಕ್ತಪಡಿಸಲ್ಲ. ಅಧಿಕಾರ ಮಾತ್ರ ಅವ್ರ ಉದ್ದೇಶ. ನಾವು ಒಂದು ಪ್ರಾದೇಶಿಕ ಶಕ್ತಿ ತಂದರೆ ನಾವು ನಿಜವಾಗ್ಲೂ ಈ ಅಸಮಾನತೆಗಳನ್ನು ನಾವು ತೊಡೆದು ಹಾಕೋ ಸಾಧ್ಯತೆಗಳು ಬರುತ್ತೆ ಅಂತ ಹೇಳಿ, ಕೊನೆಯದಾಗಿ
ನಾವು ದೊಡ್ಡ ಪ್ರಮಾಣ ಒಂದೆರಡು ವಿಚಾರ ಹೇಳ್ಬಿಟ್ಟು ಮುಗಿಸ್ತೀನಿ. ಇದು ಒಂದು ಪೂರ್ವಭಾವಿ ಸಭೆ. ನಾವು ಏನು ಪ್ಲ್ಯಾನ್ ಮಾಡಬೇಕು ಅಂದರೆ 2027ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಲಾಂಚ್ ಪ್ಲ್ಯಾನ್ ಮಾಡಬೇಕು. ನಿಮ್ಮೆಲ್ಲ ಸಲಹೆ ಬೇಕು, ನಿಮ್ಮೆಲ್ಲ ಅಭಿಪ್ರಾಯಗಳು, ಅನುಭವದ ಮಾತುಗಳು ಅದೆಲ್ಲ ಬೇಕಾಗುತ್ತೆ. ನಾವು ಒಂದು ಹೆಸರಿಡಬೇಕು ಅಂದರೆ ಸಮಾಜ ತಕ್ಕಂತೆ ಸಮಾನತೆ, ನ್ಯಾಯ, ಈಕ್ವಾಲಿಟಿ, ಜಸ್ಟಿಸ್ ಅನ್ನೋ ಒಂದು ಹೆಸರಿಟ್ಟು ಕಾನ್ಸ್ಟಿಟ್ಯೂಷನಲ್ ಪದಗಳಿಟ್ಟು 2028ಕ್ಕೆ ಪ್ಲ್ಯಾನ್ ಮಾಡಿ 27 ದೊಡ್ಡ ಪ್ರಮಾಣದಲ್ಲಿ ಲಾಂಚ್ ಮಾಡಿ ಅಲ್ಲಿವರೆಗೂ ರೆಡಿಯಾಗಿ ಈ ಥರ ಲಾಂಚಿಂಗ್ ನಾವು ಮಾಡಬೇಕು ಅಂದರೆ ಮಧ್ಯ ಕರ್ನಾಟಕದಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು. ಅದು ಒಂದು 2027 ಅಷ್ಟೊತ್ತಿಗೆ ಎಲ್ಲ ಭಾಗಗಳಿಂದ ನಾವು ಬಂದು ಬಸ್ಗಳು ಮಾಡಿ ನಾವು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿ ಭಾಳ ಒಂದು ಎಲ್ಲ ಕಡೆ ಸದ್ದಾಗಕ್ಕೆ ಜನರಿಗೂ ಕಾನ್ಫಿಡೆನ್ಸ್ ಬರೋಂಗೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ, ಕೊನೆಯದಾಗಿ ನಿಮಗೆ ಹೇಗೆ ನೀವು ಕೈ ಜೋಡಿಸ್ಬೋದು, ನಮ್ಮ ಕಾಂಶಿರಾಮ್ಜಿ ಹೇಳ್ತಾರೆ ಟೈಮ್, ಟ್ಯಾಲೆಂಟ್, ಟ್ರೆಷರಿ ಅಂತ. ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ, ಟೈಮ್ ಕೊಡಿ, ಸಮಯ ಕೊಡಿ. ಇವತ್ತೆಲ್ಲ ಕೊಡ್ತಾ ಇದ್ರೆ ಟ್ಯಾಲೆಂಟು ನಿಮ್ಮದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಿಮ್ಗೆ ಯಾವ ರೀತಿ ಟ್ಯಾಲೆಂಟ್ ನಮ್ಮ ಜೊತೆ ಸೇರ್ಬೋದು. ಮತ್ತು ಟ್ರೆಷರಿ, ಪ್ರತಿ ಒಂದು ರೂಪಾಯಿಯೂ ನಮ್ಮ ಮ್ಯಾಟ್ರ್ ಆಗುತ್ತೆ. ನೀವು ಹೆಂಗೆ ಸೇರ್ತೀರ, ನಿಮ್ಮ ರೀತಿನ ಹೆಂಗೆ ಕೊಡೋಕ್ಕಾಗತ್ತೆ ನೀವು ನೋಡಿ ನಮ್ಮ ಜೊತೆ ಸೇರ್ಕೊಂಡು. ಕೊನೆಯದಾಗಿ ನಮ್ಮ ಶತಮಾನದ ಕವಿ ಕುವೆಂಪು ಅವರು ಹೇಳ್ತಾರೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಇವತ್ತಿನ ದಿನ ನಮಗೆ ನೋಡಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ನಮ್ಮ ಸಿದ್ಧಾಂತ ಅಲ್ಲ, ಅದು ಯಥಾಸ್ಥಿತಿಯ ಸಿದ್ಧಾಂತ. ಅದು ಒಂದು ಪಕ್ಷ ಇಟ್ಬಿಟ್ಟು ಇವ್ರು ಆಳುವ ಶಕ್ತಿಗಳೇ ಅವರೇ ಆಳಬೇಕನ್ನೋದು.